ಅಣ್ಣ ಪಟ್ಲಗುಂಡಪ್ಪನ ಬೆಟ್ಟಕ್ಕೆ ಹಿಂಗ ಹೋಗೋದು? ಬಟ್ಲಗುಂಡಪ್ಪನ ಬೆಟ್ಟ. ಬಟ್ಲಗುಂಡಪ್ಪ ಯಾವ ಇದು ಪುನಿ ಎಲ್ಲಿಗೆ ಹೋಯ್ತಾ ಇದೀವಿ ಇವತ್ತು ಬಟ್ಲಗುಂಡಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ದಿನ ಬೇರೆ ಬೇರೆ ದಾರಿ. ಇನ್ನೇನು ತುಂಬಾ ದಿನ ಆಯ್ತಲ್ಲ ವಿಡಿಯೋ ಮಾಡಿ. ವಿಡಿಯೋ ಮಾಡಾಗ್ಲಿ 2-3 ತಿಂಗಳಾಯ್ತು. 2-3 ತಿಂಗಳಾಯ್ತು ಒಂದು ವಿಡಿಯೋನು ಹಾಕಿಲ್ಲ. ಹೆಂಗಿದ್ರು ಮಳೆಗಾಲನು ಶುರು ಆಗದೆ, ಒಂದ್ ಸ್ವಲ್ಪ ಬಿಸಿನೂ ಕಮ್ಮಿ ಆಗದೆ. ಹೋಗಿ ಬರುವಪ್ಪ ಪಟ್ಲಗುಂಡಪ್ಪನ ಬೆಟ್ಟ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದೆ. ಇವತ್ತು ಕೆಲಸಕ್ಕೆ ವಿರಾಮ ಇತ್ತು, ಏನ್ ರಜೆ ಅಂತ ಹೇಳ್ತೀವಿ, ರಜೆ ಇತ್ತು, ಹಂಗೆ ಬಂದಿದ್ದೆ. ಪುನಿ ಸಿಕ್ಕಿದ್ದ, ಎಲ್ಲರೂ ಹೋಗೋಣ ಅಂತ ಕೇಳಿದೆ. ಅದಕ್ಕೆ ಹತ್ರದಲ್ಲೇ ಇರೋದು ಹೇಳಪ್ಪ, ಒಂದ್ ಸ್ವಲ್ಪ ಕೆಲಸ ಆದ ಇವತ್ತು, ನಾಳೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀನಿ, ಹೋಗುವ ಅಂತ ಕೇಳಿದೆ. ಅದಕ್ಕೆ ಹತ್ರದಲ್ಲೇ ಪಟ್ಲಗುಂಡಪ್ಪನ ಬೆಟ್ಟ ಅಂತಿದೆ, ಚೆನ್ನಾಗಿದೆ, ಹೋಗೋಣ ಅಂತ ಹೇಳ್ದ. ಇದು ಎಲ್ಲಿರೋದು ಅಂದ್ರೆ ಪುನಿ ನೀನ್ ಹೇಳ, ಎಲ್ಲಿರೋದು ಇದು? ಇದು ಕನಕಪುರದಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಕನಕಪುರದಿಂದ 5 ಕಿಲೋಮೀಟ್ರು ಪೈಪ್ ಲೈನ್ ರೋಡ್ ಹಾಗೆ ಬಂದು ರೈಟ್ಗೆ ಹೋದ್ರೆ ಅಲ್ಲೇ ಸಿಗುತ್ತೆ ಬಟ್ಲಗುಂಡಪ್ಪನ ಬೆಟ್ಟ ಅಂತ. ನೀವು ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ಕನಕಪುರದಿಂದ ಮಳವಳ್ಳಿಗೆ ಹೋಗೋ ರೋಡು ನೋಡಿ, ಇಲ್ಲಿ ನೋಡಿ, ಕನಕಪುರದಿಂದ ಮಳವಳ್ಳಿಗೆ ಹೋಗೋ ರೋಡು. ಈ ರೋಡಲ್ಲಿ ಬಂದು ಅಚ್ಚಲಿಗೆ ಬಂದು, ಅಚ್ಚಲಿಗಿಂತ ಮೊದಲೇ ನೋಡಿ, ಹಿಂಗ್ ಮುಂದೆ ಹೋದ್ರೆ ಅಚ್ಚಲಿಗಿಂತ ಮೊದಲೇ ನಿಮ್ಗೆ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಲೆಫ್ಟ್ ತಗೋಬೇಕು, ತಗೊಂಡ್ರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಪಟ್ಲಗುಂಡಪ್ಪನ ಬೆಟ್ಟ. ಚೆನ್ನಾಗಿದೆ, ಹತ್ತಿರದಲ್ಲೇ ರೈಟ್ ತಗೋಬೇಕು. ರೈಟ್ ತಗೊಂಡ್ರೆ ಪಟ್ಲಗುಂಡಪ್ಪನ ಬೆಟ್ಟ ನಿಮ್ಗೆ ಕಾಣಿಸ್ತದೆ, ಮೇನ್ ರೋಡಲ್ಲೇ ಕಾಣಿಸ್ತದೆ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಬನ್ನಿ, ಹಂಗೆ ಮುಂದೆ ಕರ್ಕೊ ಹೋಗ್ತೀನಿ. ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಪಟ್ಲಗುಂಡಪ್ಪನ ಬೆಟ್ಟ. ಹಂಗೆ ಮುಂದೆ ಹೋಗೋಣ ಬನ್ನಿ. ಗಾಡಿದು ಇವನು ಪುನೀನು ಯಾವಾಗ ಹೋಗಿಲ್ವಂತ, ಇಲ್ಲೇ ಕನಕಪುರದಲ್ಲೇ ಇದ್ರೆ ಯಾವಾಗ ಹೋಗಿಲ್ವಂತ. ನಾನಂತೂ ಈ ಹೆಸರು ಇವತ್ತೇ ಕೇಳಿದ್ದು. ಗಾಡಿದು ಸೌಂಡ್ ಬರುತ್ತೆ, ಅದನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಮೂಲಿ ರೆಕಾರ್ಡಿಂಗ್ ಕ್ಯಾಮ್ರಾ ತರಲಿಲ್ಲ. ಹೇಗಿದೆ ನೋಡ್ಕೊ ಬರೋಣ. ಅಣ್ಣ ಪಟ್ಲಗುಂಡಪ್ಪನ ಬೆಟ್ಟಕ್ಕೆ ಹಿಂಗ ಹೋಗೋದು? ಬಟ್ಲಗುಂಡಪ್ಪನ ಬೆಟ್ಟ, ಬಟ್ಲಗುಂಡಪ್ಪ ದೇವಸ್ಥಾನಕ್ಕೆ ಬಂದು, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮಾತ್ರ ಜಾಗ ಸಖತ್ ಸೈಲೆಂಟ್ ಆಗದಲ್ವಾ? ನೋಡಿ, ಶನಿವಾರ ಆಂಜನೇಯ ಸ್ವಾಮಿ ವಾರ, ಕರೆಕ್ಟಾಗಿ ಬಂದಿದ್ದೀವಿ. ಅದಕ್ಕೆ ಪುನಿ ಕಾಲ ಕೂಡ ಬರ್ಬೇಕು ಅನ್ನೋದು. ನೀನ್ ನೋಡು, ನೀನ್ ಇಲ್ಲಿ ಒಂದು 30 ವರ್ಷ 35 ವರ್ಷದಿಂದ ಕನಕಪುರದಲ್ಲೇ ಇದ್ದೀವಿ. ಒಂದ್ಸಲ ನೀನ್ ಬರ್ಲಾ ಅಂತೀಯ. ನೋಡು, ಕಾಂಜನೇಯ ಇವತ್ತು ಕರ್ಸ್ಕೊಂಡವನೆ ಅಂದ್ರೆ ಕಾಲ ಕೂಡ ಬಂದದೆ ತಾನೆ. ಸೊ ಅದಕ್ಕೆ ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು. ತಿಂಡಿ ತಿಲ್ಲ ಪುನೇ, ನಾನು ಎದ್ದ ತಕ್ಷಣ ಬಂದ್ಬಿಟ್ಟೆ. ಪುನಿ ಒಳಗಡೆ ಹೋಗೋಣ. ಚೆನ್ನಾಗದಲ್ವಾ, ತಂಪಗದೆ. ನೋಡಿ ಅಲ್ಲಿ ಇದೆಲ್ಲ ಅಲ್ಲಿ ತೋರ್ಸದ್ನಲ್ಲ, ಅದು ಪುನೇ ಬಾ, ಇಲ್ಲಿ ಕಡೆ ಈಗ ಹೋಗ್ಬಿಟ್ಟು ಬರೋಣ. ಇಲ್ಲಿ ಜಾತ್ರೆ ಎಲ್ಲ ಆಗುತ್ತೆ ಅನ್ಸುತ್ತೆ ಅಲ್ವಾ ಪುನಿ? ಕೇಳ, ಏನೋ ಅರ್ಕೆ ಅನ್ಸುತ್ತೆ ಪುನಿ. ನಾವು ಅದೇ ತಂದು ನೋಡ್ಬೇಕಾಯ್ತಲ್ಲ. ಬಂಡೆ ಕೆಳಗಡೆ ದೇವಸ್ಥಾನ ಕಟ್ಟವ್ರೆ, ಅದಕ್ಕೆ ಪಟ್ಲಗುಂಡಪ್ಪ ಅಂದ್ರೆ ಇದು ಗುಂಡು. ಚೆನ್ನಾಗಿದೆ ನೋಡು, ಹತ್ರದಲ್ಲೇ ಇದೆ, ಮೇನ್ ರೋಡ್ಗೆ ಹತ್ರದಲ್ಲೇ. ಯಾವತ್ತೂ ನೋಡ್ಲಿವಲ್ಲ ನಾವು ಇದನ್ನ. ಹೌದಾ? ಅಲ್ಲಿ ಈಗ ಮೊನ್ನೆ ಮಳೆ ಬರ್ತದಲ್ಲ. ಗಣಪತಿ
ಗಣಪತಿಗೆ ಪ್ರಥಮ ವಂದನೆ ಮಾಡಿಬಿಟ್ಟು ಸ್ವಲ್ಪ ಈ ಕಡೆ ಬಿಸಿಲು ಇದ್ರು ನೋಡಿಲಿ ಹೆಂಗ ತನ್ನ ಗಾಳಿ ಬೀಸ್ತಾ ತಾನೆ. ಅಲ್ಲಿಗೂ ಒಂದ್ಸಲ ಹೋಗೋಣ. ಅದ ನಮ್ಮ ಸೈಡ್ ಅಂದ್ರೆ ಹಂಗೇನೆ. ನಮ್ದು ಯಾಕೆ ನಮ್ಗೆ ಫ್ಲಡ್ ಗಿಡ್ಡು ಇದೆಲ್ಲ ಆಗಲ್ಲ ಅಂದ್ರೆ ನೋಡಿ, ನಮ್ ಜಾಗ ಬೆಟ್ಟ ಗುಡ್ಡ ಕಾಡು ಇದರಿಂದ ಎಲ್ಲ ಇದೆ. ಅಲ್ಲಿ ನೋಡು ಕನ್ನಡ ಬಾವುಟ ಅಲ್ಲೂ ಹಾಕವ್ರೆ ನೋಡಿ, ಅಲ್ಲಿ ತುದೀಲಿ ಕನ್ನಡ ಬಾವುಟ ಹಾಕವ್ರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇದೇನು ಇಲ್ಲೊಂದು ದೇವಸ್ಥಾನ ಕಟ್ತಾವ್ರ ಆಯ್ತು. ಜಾಗ ಮಾತ್ರ ಅದ್ಭುತವಾಗದೆ. ಇಲ್ಲೊಂದು ಯಾವುದೋ ಗುಡಿ ಕಟ್ತಾರೆ ಅನ್ಸುತ್ತೆ ಅಲ್ವಾ? ಇದು ಹೊಸದಾಗಿ ಆಗ್ತಾ ಇದೆ ನೋಡು, ಬಂಡೆ ಕೆಳಗಡೆ ಚೆನ್ನಾಗದೆ ಬನ್ನಿ. ಇಷ್ಟು ಹತ್ರದಲ್ಲೇ ಇದ್ದಿದ್ರು ನಮ್ಗೆ ಗೊತ್ತಿರ್ಲಿಲ್ವಲ್ಲ. ಇಲ್ಲೇನು ಜಾತ್ರೆ ಗೀತ್ರೆ ಎಲ್ಲ ಆಯ್ತವೆ ಅನಿಸ್ತದ ಅಲ್ಲ? ಹೇಳಿ ಹೋಗೋಣ ದೇವಸ್ಥಾನಕ್ಕೆ. ಯಾರೋ ಏನೋ ಪುರ ಏನೋ ಗಿರಾನ ಏನ್ ರೆಡಿ ಮಾಡ್ಕೋತಾವ್ರೆ ಅನಿಸ್ತದೆ. ಈ ದೇವಸ್ಥಾನ ಇತಿಹಾಸ, ಯಾವಾಗ ಈ ದೇವಸ್ಥಾನ ಸ್ಟಾರ್ಟ್ ಆಯಿತು, ಹೆಂಗೆ ಇದ್ರದ್ದು ಇಲ್ಲಿ ಏನು ಲಿಂಗು ಅದೇ ಉತ್ಪತ್ತಿ ಆಗಿದ್ದ, ಇಲ್ಲಿ ಹೆಂಗಾಯಿತು ಅನ್ನೋ ಅದ್ರ ಬಗ್ಗೆ. ಹಾಂ ಇಲ್ಲಿ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ? ಓಕೆ, ಅದಕ್ಕಿಂತ ಮೊದಲು ನಿಮ್ಮ ತಂದೆಯವ್ರು? ಹಾಂ ಓಕೆ. ಈ ದೇವಸ್ಥಾನ ಎಷ್ಟು ನೂರಾರು ವರ್ಷಗಳಿಂದ ಇದೆಯಾ? ಹಾಂ ಓಕೆ. ಸರಿ ಆಯಿತು ಸರ್. ಇಲ್ಲಿ ಜಾತ್ರೆ ಗೀತ್ರೆ ಎಲ್ಲ ಆಗತ್ತಾ? ಹಾಂ ಹೊಸ ಜನವರಿ 1ನೇ ತಾರೀಕು ಜಾತ್ರೆ. ಹಾಂ ಜೋರಾಗಿ ಮಾಡ್ತಾರೆ ಜಾತ್ರೆ. ಹಾಂ ಓಕೆ. ಸರಿ, ಇಲ್ಲಿ ಮಾಮೂಲಿ ವಾರಗಳಲ್ಲಿ ಬಂದು ಜನ ಇಲ್ಲಿ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅವೆಲ್ಲ ಮಾಡ್ಕೊ ಹೋಗ್ತಾರೆ? ಹಾಂ ತೀರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಅವರೇ ಪೂಜೆ ಮಾಡಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಓಕೆ. ಜನವರಿ ಎಷ್ಟು, ಯಾವತ್ತು ಜಾತ್ರೆ? ಜನವರಿ 1ನೇ ತಾರೀಕು. ಹಾಂ ಸರಿ. ಯಾವಾಗ ಜೋರಾಗಿ ಇಲ್ಲಿ ದೇವಸ್ಥಾನದ ಕಡೆಯಿಂದನೇ ಜಾತ್ರೆ ಮಾಡ್ತೀರಾ? ಅದೇ ಕಾಣಿಕೆ ಅವರು ದವಸ ಧಾನ್ಯ ಎಲ್ಲ ಕೊಟ್ಟಿರ್ತಾರೆ, ಕೊಡ್ತಾರೆ, ಆ ಥರದ್ದು ಮಾಡ್ತೀರಾ? ಇದು ದೇವಸ್ಥಾನ ಯಾವಾಗ ಓಪನ್ ಇರುತ್ತದೆ? ವಾರದಲ್ಲಿ 6 ದಿನನೂ ಓಪನ್ ಇರುತ್ತೆ, 7 ದಿನನೂ ಓಪನ್ ಇರ್ತದ? ಹಾಂ, ಅಂದರೆ ದಿನ ಎಷ್ಟು ಗಂಟೆಗೆ ತೆಗಿತೀರಾ? ಹಾಂ
ಹಾಂ. ಇಲ್ಲಾಂದರೆ ಹೊಂಟೈತೀವಿ ನಾವು ಅಷ್ಟೇ. ಅದೇ ನೀವು ಮಾಮೂಲಿ ಎಷ್ಟು ಯಾವತ್ತು ತೆಗಿತೀರಾ ಬಂದು ನೀವು ಮಾಡ್ತೀರಾ ಪೂಜೆ? ಮಾಮೂಲಿ ಅಂದರೆ ಬೆಳಿಗ್ಗೆ ಒಂದು 6-6:30 7 ಗಂಟೆ ಒಳಗಡೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮನೆಗೆ. ಹೋಗ್ಕೊಂಡು ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀರಾ? ಈಗ ಮಾಮೂಲಿ ಹಾಕ್ಕೊಡ್ತೀವಿ. ಈಗ 9:30 10 ಗಂಟೆ ಒಳಗಡೆ ಹೋಗೋದು. ಕ್ಲೋಸ್ ಮಾಡ್ಬಿಡ್ತೀರಾ ಪ್ರತಿದಿನ? ಹಾಂ, ಯಾವಾಗ ಬಂದಿದೆ ಪ್ರತಿದಿನನೂ ಬೆಳಗ್ಗೆ 6:30 7 ಗಂಟೆಯಿಂದ 9 ಗಂಟೆ 9:30 ಕ್ಲೋಸ್ ಮಾಡ್ಬಿಡ್ತಾರೆ. ಪೂಜೆ ಮಾಡ್ಕೊಂಡು ಯಾರಪ್ಪ ಕಾರ್ಯ ಮಾಡ್ತೀನಿ ಅಂದರೆ ಇರ್ತೀರಾ? ಬಂದು ಇರ್ತೀರಾ? ಮಾಡ್ಕೊಡ್ತೀವಿ. ಸರಿ ಸರಿ. ಯುಗಾದಿ ಹಬ್ಬ ಆ ಥರ ಹಬ್ಬ ಹಬ್ಬಗಳಲ್ಲಿ ತೆಗ್ದಿರ್ತೀರಾ? ಯುಗಾದಿ, ಶಿವರಾತ್ರಿ, ಸಂಕ್ರಾಂತಿ ಆಗ ಪೂರ್ತಿ ದಿನ ಇರುತ್ತೆ ಬೆಳಗ್ಗೆ ಸಂಜೆ ಗಂಟೆ. ಅವತ್ತು ಹಬ್ಬಗಳಲ್ಲಿ ಇರಬೇಕು. ಹಾಂ. ಹಬ್ಬಗಳಲ್ಲಿ ಮಾತ್ರ ಅಷ್ಟೇ ಇದಾಗಿಲ್ಲ ಮನೆ ಪೂಜೆ ಮಾಡ್ಕೊಂಡು ಹಬ್ಬ ಇಲ್ಲದೆ ಇದ್ದಾಗ ಮಾಮೂಲಿ ಬೆಳಗ್ಗೆ 6:30 9 ಗಂಟೆ ಅಷ್ಟೇ ಬಂದು ನೀವು ಪೂಜೆ ಮಾಡ್ಕೊಂಡು ಹೊರಟೋಗ್ತೀರಾ. ಇಲ್ಲಾಂದ್ರೆ ಯಾರ ನಿಮಗೆ ಹೇಳಿದ್ರೆ ಬಂದು ಪೂಜೆ ಮಾಡಿ ಮಾಡಿಕೊಡ್ತೀರಾ? ಹಾಂ, ಓಕೆ ಓಕೆ, ಅರ್ಥ ಆಯಿತು ಸರ್. ಧನ್ಯವಾದ ಸರ್.